ಹದಗೆಟ್ಟಿದೆ. ಇಡೀ ಸರ್ಕಾರ ಕರಪ್ಟ್ ಸರ್ಕಾರ, ಮೋಸದ ಸರ್ಕಾರ. ಇವತ್ತು ಬಳ್ಳಾರಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿ ಏನಾಯಿತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಅವ್ರಿಗೆ ಪೋಸ್ಟಿಂಗ್ ಆಗಿ ಅವ್ರು ಚಾರ್ಜ್ ತಗೊಂಡಿದ್ದು 2 ಗಂಟೆ ಮುಂಚೆ. ಪೋಸ್ಟಿಂಗ್ ತೊಗೊಂಡು 2 ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡ್ರು. ಆ ಮನುಷ್ಯನಿಗೆ ಅದೆಲ್ಲ ಗೊತ್ತಾಗಬೇಕಾದ್ರೆ ಮಿನಿಮಮ್ ಒಂದು 15 ದಿನ, 1 ತಿಂಗಳು ಬೇಕು. ಆ ಇಡೀ ಜಿಲ್ಲೆ ಗೊತ್ತಾಗಬೇಕದು. ಇಡೀ ಜಿಲ್ಲೆ ವಾತಾವರಣ ಏನು, ಏನೇನು, ಯಾರ್ಯಾರು ಕ್ರೈಮ್ ಯಾರು ಮಾಡ್ತಾರೆ, ಮತ್ತು ಅಧಿಕಾರಿಗಳು ಬ್ರೀಫಿಂಗ್ ಮಾಡಬೇಕು, ಎಲ್ಲೆಲ್ಲಿ ಏನೇನಾಗುತ್ತೆ, ಏನೇನು. ಇದೆಲ್ಲ ಏನೂ ಇಲ್ಲ ಪಾಪ. ಬಂದು 2 ಗಂಟೆಯಲ್ಲಿ ಇವ್ರು ಕಾಂಗ್ರೆಸ್ ಅವರು ಗುಂಡಾರಿಸಿದ್ದು, ಕಾಂಗ್ರೆಸ್ ಅವರು ಕೊಂದಿದ್ದು, ಜನಾರ್ದನ್ ರೆಡ್ಡಿನ ಮುಗಿಸ್ಬೇಕು ಅಂತ ತಂತ್ರ ಮಾಡಿದ್ರು. ಅದಕ್ಕೆ ಬಲಿಪಶು ಆಗಿ ಇವತ್ತು ಅಲ್ಲಿ SP-ನ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲ, ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ವಿಚಾರವಾಗಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿದ್ರಿ. ಪಾಪ ಮಾನಸಿಕ ಒತ್ತಡದಲ್ಲಿ ಅವ್ರು ಇನ್ನೂ ಕೊರಗ್ತಾನೆ ಇದ್ದಾರೆ. ಕಮಿಷನರ್, ಪೊಲೀಸ್ ಕಮಿಷನರ್ ಮಾನಸಿಕ ಒತ್ತಡದಲ್ಲಿದ್ದಾರೆ. ಆಚೆನೇ ಬರ್ತಾ ಇಲ್ಲ ಅವರು. ಮೊನ್ನೆ ಜೈಲಿಗೆ ಕೊಟ್ಟಿದ್ರು, ಆ ಜೈಲಿಂದನೂ ಆಚೆ ಹಾಕ್ಬಿಟ್ರಿ. ಈಗ ಮಾನಸಿಕ ಒತ್ತಡದಲ್ಲಿ ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ಕಾಗಲ್ಲ ಅಂದರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ಕೆ ಸಾಧ್ಯ? ಇದು ಮನೆಯಾಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಲ್ಲೊಬ್ಬ ಯಾರೋ ಪ್ರೊಟೆಸ್ಟ್ ಮಾಡಿದ್ಕೆ ಆ ಅಧಿಕಾರಿನ ಹೊಡೆಯಕ್ಕೆ ಹೋಗ್ತಾರೆ ಡ್ಯಾಸಲ್ಲೇ. ಆ ಮನುಷ್ಯ ರಾಜೀನಾಮೆ ಕೊಡೋಕೆ ಹೋದ. ಆ ಮನುಷ್ಯನ ಕರೆದು ಅಪಾಲಜಿ ಕೇಳಿದ್ರು. ಈಗ ಇದಕ್ಕೇನು ಹೇಳ್ತೀರಾ ಸಿದ್ದರಾಮಯ್ಯನವರೇ? ಇದಕ್ಕೇನು ಹೇಳ್ತೀರಾ ಕಾಂಗ್ರೆಸ್ ಅವರು? ಒಬ್ಬ SP-ಯನ್ನು ಆತ್ಮಹತ್ಯೆಗೆ ಪ್ರೇರಣೆ ಮಾಡಿದಂಥದ್ದು ಈ ಸರ್ಕಾರನೇ. ಇದಕ್ಕೆ ಬೆಲೆ ತೆರಬೇಕಾಗ್ತದೆ. ರಾಜ್ಯದಲ್ಲಿ ಒಂದು ರೀತಿ ಪೊಲೀಸರು ದಂಧೆ ಆಗೋಡಿದೆ. ದುಡ್ಡು ಕೊಡಲಿಲ್ಲ ಅಂದರೆ ಟ್ರಾನ್ಸ್ಫರ್, ದುಡ್ಡು ಕೊಟ್ಟರೆ ನಿಮಗೆ ಟ್ರಾನ್ಸ್ಫರ್ ಎಲ್ಲಿದೋ ಮಾಡ್ತೀರಿ. ಇನ್ನೊಂದು ಕಡೆ ಅಧಿಕಾರಿಗಳ ಮೇಲೆ ಒತ್ತಡ. ಕಾಂಗ್ರೆಸ್ ಆಫೀಸು, ಎಲ್ಲ ಪೊಲೀಸ್ ಸ್ಟೇಷನ್ನು ಕಾಂಗ್ರೆಸ್ ಆಫೀಸು. ಯಾರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೋ ಅವ್ರನ್ನ ಅಲ್ಲಿಂದ ಎತ್ತಂಗಡಿ. ಇಲ್ಲಿ ಯಾಕೆ ಅವ್ರನ್ನ SP-ನ ಮಾಡಿದ್ರು? ಅವ್ರೇನು ಹೇಳಿದ್ರು ಅಂದರೆ, ಯಾವ ಗುಂಡಾರಿದೆ ಆ ಗುಂಡು ಕಾಂಗ್ರೆಸ್ ಲೀಡರ್ ಇದ್ದಾನಲ್ಲ ಅವನು ಗನ್ ಮ್ಯಾನು ಅಂತ ಹೇಳಿದ್ರು ಅವರು. ಅಷ್ಟೇ ಅವ್ರು ಮಾಡಿದ ತಪ್ಪು. ಸತ್ಯ ಹೇಳಿದ್ರು. ಸತ್ಯ ಹೇಳಿದಕ್ಕೋಸ್ಕರ ಅವ್ರನ್ನ ಟ್ರಾನ್ಸ್ಫರ್. ಅವಮಾನ. ಅವ್ರ ಇಡೀ ಕುಟುಂಬ, ಅವರ ಜೊತೆ ಇರುವಂಥ ಆಫೀಸರ್ಸು, IPS ಆಫೀಸರ್ಸು ಏನು ತಿಳ್ಕೊತಾರೆ? ಅವ್ರನ್ನ ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಇವ್ರ ಮೇಲೆ ಶಿಕ್ಷೆ ಆಗಿದೆ ಅಂತ ತಿಳ್ಕೊತಾರೆ.